ಈ ಮಹಿಳೆಯ ಮಾನಭಂಗಕ್ಕೆ ಯತ್ನಿಸಿರುವ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ಸೆಪ್ಟೆಂಬರ್ 7ರಂದು ನಡೆದಿದ್ದು, ಈಗ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಳೆ ಹುಬ್ಬಳ್ಳಿ ಆನಂದನಗರದ ವೆಲ್ಕಮ್ ಹಾಲ್ ಬಳಿಯ ನಿವಾಸಿಯಾದ ಮೊಹಮ್ಮದ್ ಆಸಿಫ್ ಕೊಂಕಣ್ಣಿ ಎಂಬಾತನೇ ಮಹಿಳೆಯೊಂದಿಗೆ ದುರ್ವರ್ತನೆ ತೋರಿ ಮಾನಭಂಗಕ್ಕೆ ಯತ್ನಿಸಿದ್ದ ಆರೋಪಿಯಾಗಿದ್ದಾನೆ. ಇನ್ನು ಸೆಪ್ಟೆಂಬರ್ 7ರಂದು ಮಹಿಳೆ ಆನಂದನಗರದ ಸಾರ್ವಜನಿಕ ಪ್ರತ್ಯೇಕ ಮಹಿಳಾ ಶೌಚಾಲಯಕ್ಕೆ ತೆರಳಿದ್ದಾರೆ. ಆದರೆ ಈ ಮಹಿಳೆ ಹಿಂಬಾಲಿಸುತ್ತಲೇ ಬಂದ ಮೊಹಮ್ಮದ್ ಆಸಿಫ್ ಕೊಂಕಣ್ಣಿ ಶೌಚಾಲಯದ ಒಳಗೆ ನುಗ್ಗಿ ಮಹಿಳೆಯ ಬಟ್ಟೆ ಎಳೆದಾಡಿ ಮಾನಭಂಗಕ್ಕೆ ಯತ್ನಿಸಿರುವುದಾಗಿ ಮಹಿಳೆ ಆರೋಪಿಸಿದ್ದಾಳೆ. ಘಟನೆ ನಡೆದ ಕೂಡಲೇ ಶೌಚಾಲಯದಿಂದ ಹೊರಬಂದ ಮಹಿಳೆ ಸಾರ್ವಜನಿಕರ ಸಹಾಯ ಕೇಳಿ ಕಿರುಚಾಡಿದ ಕೂಡಲೇ ಸಂಬಂಧಿಗಳು ಸಹಾಯಕ್ಕೆ ಬಂದ ತಕ್ಷಣ ಆರೋಪಿ ಪರಾರಿಯಾಗಿದ್ದಾನಂತೆ. ಈ ದೃಶ್ಯಗಳ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಎಲ್ಲಾ ಬೆಳವಣಿಗೆಯ ಬಳಿಕ ಮಹಿಳೆಯು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಈಗ ಮೊಹಮ್ಮದ್ ಆಸಿಫ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ದಾರೆ. ಅಲ್ಲದೆ ಬಂಧಿತ ಆರೋಪಿ ಮೊಹಮ್ಮದ್ ಆಸಿಫ್ ಮಹಿಳೆಗೆ ಜೀವ ಬೆದರಿಕೆ ಆರೋಪವೂ ಕೇಳಿಬಂದಿದೆ. ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಬ್ಯೂರೋ ರಿಪೋರ್ಟರ್ ಸಂತೋಷ ಮೇದಾರ, ಹುಬ್ಬಳ್ಳಿ. 7ನೇ ತಾರೀಕಿಗೆ ನಾನು ಟಾಯ್ಲೆಟಿಗೆ ಹೊಂಟಿದ್ದೆ ರೀ, 5:30 ಸುಮಾರು. ನಾ ಟಾಯ್ಲೆಟ್ಗೆ ಹೋಗ್ಬೇಕಾರೆ ಒಂದು ಹುಡುಗ ನನಗೆ ಚುಡಾಯಿಸಿದ, ಆಸಿಫ್ ಅಂತೇಳಿ. ನಾನು ಅವಂಗೆ ಚಪ್ಪಲ್ ತೊಗೊಂಡು ಹೊಡಿತೀನಿ ಅಂತೇಳಿ ಎದುರಿಸಿ ನಾನು ಟಾಯ್ಲೆಟಿಗೆ ಹೋದೆ. ಹೆಣ್ಮಕ್ಳು ಟಾಯ್ಲೆಟಿಗೆ ನಾವು ಹೋಗಿ ಕುಂತ್ರ ಅವನೇನು ಮಾಡಿದ, ನಾನು ಹಿಂಬಲ್ಲೇ ಬಂದು ಸೀದಾ ಪೈಖಾನೆ ಒಳಗೆ ಬಂದುಬಿಟ್ಟಾನೆ, ಪೂರಾ ರೂಮ್ ಒಳಗೆ ಬಂದಾನೆ. ನಾನು ಎದ್ದು ಹೊರಗಡೆ ಬರ್ಬೇಕಾರೆ ಯಾಕೆ ಬಂದ್ಯಪ್ಪ ನೀನು ನಡಿ ಹೋಗು ಅಂಥೇಳಿ ನಾನು ಧಮಕಿ ಕೊಟ್ಟೆ ಅವಂಗೆ. ಅವ ಆದರೂ ಏನಂದ, ನೀ ಬಾಯ್ ಮಾಡಬೇಡ ತಂಗಿ, ಬಾಯ್ ಮಾಡಬೇಡ ಅಂದ್ಕೊಂಡು ನನ್ನ ಮೈ ಮ್ಯಾಗ ಬಂದು ರೆಟ್ಟಿ ಹಿಡಿದು ನನ್ನ ಜಂಪರ್ ಎಲ್ಲ ಎಳೆದಾಡಿದ, ಜಂಪರ್ ಅರ್ಧ ಎಲ್ಲ ಮಾಡಿದ. ಆದರೂ ನಾನು ಎದ್ರುಕೊಂಡು ಅವ್ನು ದೂಗಿಸಿ ಹೊರಗಡೆ ಬಂದು ಮಂದಿನ ಕೂಡಿಸ್ಬಿಟ್ಟು ಅವು ಟಾಯ್ಲೆಟ್ ಅವಂಗೆ ಸ್ವಲ್ಪ ಬೆದರಿಸಿದೆ. ನಿನ್ಗೆ ಎಷ್ಟು ಸಲ ಹೇಳ್ಬೇಕಪ್ಪ ಗಂಡು ಮಕ್ಳು ಹೆಂಗೆ ಬಿಟ್ಟು ಅಂತೇಳಿ ಅವ್ನು ಧಮಕಿ ನಾ ಮಾಡಿದೆ. ಮಾಡಿದ್ರು ಜನ ಅಲ್ಲೆಲ್ಲ ಸೇರಿ ನಮ್ಮ ಚಿಕ್ಕಮ್ಮನಿಗೆ ನನ್ನ ಗಂಡಿಗೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿದೆ. ಅಲ್ಲಿ ನನ್ನ ಗಂಡ ಆಮೇಲೆ ಬಂದರು. ಫಸ್ಟ್ ನಮ್ಮ ಚಿಕ್ಕಮ್ಮ ಬಂದ್ಲು ನನ್ನ ಜೊತೆಗೆ. ಬಂದುಬಿಟ್ಟು ಅವರು ಹಿಂಗೆ ಹೆಣ್ಮಕ್ಳಿಗೆ ಮಾಡ್ತೀವಿ ಅಂತೇಳಿಬಿಟ್ಟು ಒಂದು ಏಟ ಹೊಡೆದ್ಬಿಟ್ಟು ತಕ್ಷಣ ಅಲ್ಲಿ ಪೊಲೀಸ್ನವ್ರಿಗೆ ನಾವು ಕಾಲ್ ಮಾಡಿದ್ವಿ. ಕಾಲ್ ಮಾಡೋಣ ಅವರು ಬಂದುಬಿಟ್ಟು ಅವನು ಓಡೋಗ್ಬಿಟ್ಟ. ಓಡೋದ ತಕ್ಷಣ ಪೊಲೀಸ್ನವ್ರು ಏನಂದ್ರೆ, ಅವ್ನು ಬಂದರೆ ನೀನು ಹಿಡ್ಕೊಂಬಿಟ್ಟು ನನಗೆ ಕಾಲ್ ಮಾಡು ಅಂತ ಪೊಲೀಸ್ನವ್ರು ಹೇಳಿಬಿಟ್ಟು ಹೋದ ತಕ್ಷಣ ಅವನು ಮಳೆ ಮರದನ್ನ ಸಿಕ್ಕ ನಮಗೆ. ಅವತ್ತು ದಿವಸ ಓಡೋದು ದಿವಸನಿಂದ ನಾಳೆ ಬಂದು ಮತ್ತೆ ನಮ್ಮನೆ ಹತ್ರನೇ ಬಂದಿದ್ದ. ಅವನು ಬಂದುಬಿಟ್ಟು ರಿಕ್ಷಾದಲ್ಲಿ ಕೂತ್ಕೊಂಡು ಒಂದು 3 ಮಂದಿ ಜನನ ಕರ್ಕೊಂಡು ಬಂದಿದ್ದ. ನಾನು ಅವನಿಗೆ ಸರ್ ಹೇಳಿದ್ರಲ್ಲ, ಕರ್ಕೊಂಡು ಹಿಡಿದು ಫೋನ್ ಮಾಡಮ್ಮ ನಾವು ಬರ್ತೀವಿ, ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅಲ್ಲಿ ಬಂದುಬಿಟ್ಟು ಅವ್ನು ಹಿಡ್ಕೊಂಡು ಸರ್ಗೆ ಕಾಲ್ ಮಾಡಿದ್ವಿ. ಸರ್ ಕಾಲ್ ಮಾಡೋಣ ನನಗೆ ನೀನು ಹಿಂಗೆಲ್ಲ ಮಾಡಿದೀಯ ಅಂತೇಳಿ ಅವ್ನು ಗಂಡ್ಮಗ ನಾನು ಒಂದು 2 ಏಟ ಹೊಡೆದು ಸರ್ಗೆ ಒಪ್ಪಿಸಿದೆ. ಅವ್ರಿಗೆ ಸರ್ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ ಏನಂದ್ರೆ, ಏನು ಮಾಡ್ದಮ್ಮಂತ, ಈ ಥರ ಮಾಡಿದ್ದಾನೆ ಸರ್, ಹಿಂಗಿಲ್ಲ ಅಂತ ನಾನು ಅವ್ರಿಗೆ ಸರ್ಗೆ ಹೇಳ್ಬಿಟ್ಟು ಆ ಸರ್ ಅವ್ರಿಗೆ ಸ್ವಲ್ಪ ಹೊಡೆದ್ರು. ನನಗೆ ಕಾಲು ಬೀಳ್ಸಕ್ಕೆ ಬಂದರು. ನಾನು ಒಂದು 2 ಏಟ ಅಲ್ಲಿ ಹೊಡೆದ ತಕ್ಷಣ ಅವರು ಆಮೇಲೆ ಬಾಮ್ಮ ನೀವು ಹೊರಗಡೆ ನಿಂತ್ಕೊ ಅಂತ ಹೇಳಿದರು. ನಾನು ನಿಂತ್ಕೊಂಡೆ. ಮತ್ತು ವಾಪಸ್ ನಮ್ಮ ಮನೆಯವ್ರನ್ನ ಹಿರಿಯವ್ರನ್ನ ಅವರು ಸರ್ ಅಂದರೆ ಕಂಪ್ಲೇಂಟ್ ಮಾಡ್ತೀನಿ ರೀ ಸರ್ ಅಂತ ನಾನು ಅಂದಿದ್ದು ನಿಜ. ಆಮೇಲೆ ನಮ್ಮ ಹಿರಿಯವ್ರನ್ನ ಕೇಳ್ಕೊಂಬಂದು ಏನನ್ನೋದು ಹೇಳ್ತೀನಿ ರೀ ಸರ್, ನೀವು ಅವ್ರಿಗೆ ಎಚ್ಚರಿಕೆ ಕೊಡ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನಾನು ಅವ್ರಿಗೆ ಸರ್ಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋ ತಕ್ಷಣ ಅವ್ರು ಅಣ್ಣ ತಮ್ಮರು ನನ್ನ ಮನೆ ಹತ್ರ ಬಂದು ನನಗೆ ಟಾರ್ಚರ್ ಕೊಡೋಕತ್ರು. ನೀ ಕೇಸ್ ಹೊಳ್ಳಿ ತಗೋ, ಧಮಕಿ ಮಾಡೋಕತ್ರು. ಇಲ್ಲ ನಿನ್ನ ಗಂಡಿಗೆ ಹೊಡಿತೀನಿ, ನಿನ್ನ ಮಕ್ಕಳಿಗೆ ಮರ್ಯಾದೆಗೆ ನಿನಗೆ ದುಡ್ಡು ಕೊಡ್ತೀನಿ, ಕೇಸ್ ಹೊಳ್ಳಿ ತಗೋ, ಇಲ್ಲಾಂದ್ರೆ ನಿನ್ನ ಗಂಡಿಗೆ ಏನಾರು ಮಾಡ್ತೀನಿ, ನಿನ್ನ ಮಕ್ಕಳಿಗೆ ಏನಾರು ಮಾಡ್ತೀನಿ ಅಂತ ಧಮಕಿ ಕೊಟ್ಟರು. ಇದೆಲ್ಲ ಆಗಲ್ಲ ಅಂತೇಳ್ಬಿಟ್ಟು ನಮ್ಮ ಸರ್ ಹತ್ರ ಇವ್ರ ಹತ್ರ ಬಂದು ಅಲ್ಲಿ ಮತ್ತೆ ಅವ್ರು ಒಳ್ಳೆ ಸ್ಟೇಷನ್ಗೆ ಹೋದ್ವಿ ನಾವು. ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಅವ್ರು ಗಂಡ್ಮಗ ಎಲ್ಲಿದ್ದಾನೆ ತೋರಿಸ್ರಿ ಅಂತ ಕೇಳ್ಕೊಂಡೆ. ಆ ಸರ್ ಏನಂದ್ರು, ನೀನೇ ಹೇಳಿದಲ್ಲಮ್ಮ, ನೀನು ವಾರ್ನಿಂಗ್ ಕೊಟ್ಟು ಕಳ್ಸಂತ ಹೇಳಿದೆಯಲ್ಲ, ನೀ ಜಾಸ್ತಿ ಮಾತಾಡಬೇಡ, ಹೆಚ್ಚು ಕಮ್ಮಿ ಆದ್ರೆ ನಿಂಗೆ ಕಿವಿಗಡ್ಡಿ ಕೊಡ್ತೀನಿ ಅಂತ ಸರ್ ನನಗೆ ಬೆದರಿಸಿದ್ರು. ನಾನು ಮತ್ತೆ ಹೆದರ್ಕೊಂಡು ಇವ್ರು ಕೇಸ್ ಏನು ಮಾಡೋಂಗಿಲ್ಲ, ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಹೊರಗಡೆ, ಆಯ್ತು ಅಂತೇಳಿ ನಾನು ಇವ್ರ ಹತ್ರ ಬರ್ಬೇಕಂತ ಈ ಸರ್ ಹತ್ರ ಬಂದು ನ್ಯಾಯ ಕೇಳಿದೆ. ಮತ್ತು ಈ ಸರ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾತಾಡಿಬಿಟ್ಟು ಅವ್ರು ಹಂಗೆ ಹಿಂಗೆ ಅಂತ ಅವ್ರು ಏನೇನೋ ಹೇಳಿದರು. ಹೇಳಿದ ತಕ್ಷಣ ಮತ್ತೆ ಆಗಲೇ ಅವ್ರದ್ದು ಏನೋ ಕೇಸ್ ಮುಗಿತೈತಿ, ನಾನು ಮತ್ತೆ ಮಾತಾಡ್ತೀನಿ ಅಂತೇಳಿ ಈ ಸರ್ ಹತ್ರ ಬಂದು ನಾವು ಮತ್ತೆ ಇನ್ನೊಂದು ಅವರು ಸಮಾಜಕ್ಕೆ ಸೇರ್ಪಟ್ಟವರು ಮಿಂಚುಕೋರ್ ಅಂತ ಅವ್ರಿಗೆ ಭಾಳ ಅನ್ಯಾಯ ಆಗೈತಿ. ಇಲ್ಲಿ ಸಾರ್ವಜನಿಕರ ಪೈಖಾನಿದಾಗ ಒಬ್ಬ ಆಸಿಫ್ ಅನ್ನೋ ಹುಡುಗ
ಆ ಹೆಣ್ಮಗಳಿಗೆ ಬಲಾತ್ಕಾರ ಮಾಡುವಂಥ ಪ್ರಯತ್ನ ಪಟ್ಟಾನ. ಹಾಗಾಗಿ ಆ ಹೆಣ್ಮಗಳ ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾಳ. ಅಲ್ಲಿ ನ್ಯಾಯ ಸರಿಯಾಗಿ ಸಿಕ್ಕಿಲ್ಲ. ಆದ ಕಾರಣ ಮತ್ತು ಆ ಹೆಣ್ಮಗಳ ನಮ್ಮ ಕಡೆ ಬಂದ ಕಾರಣ ಏನಂತಂದ್ರೆ ಅವ್ರ ಮನೆಗೆ ಬಂದು ಮತ್ತೆ ಜೀವ ಬೆದರಿಕೆ ಹಾಕ್ಯಾರಂತ ಅವ್ರ ಅಂತವ್ರೆಲ್ಲರೂ. ಹಾಗಾಗಿ ಅವ್ರಿಗೆ ಯಾರು ಸಮಾಜದವರು ಅವ್ರಿಗೆ ಯಾವುದು ಪಾಪ ಸ್ಪಂದನೆ ಮಾಡಿಲ್ಲ. ಆದ ಕಾರಣ ಇಲ್ಲಿ ಜೈ ಭೀಮ್ ಸಂಘಕ್ಕೆ ಬಂದು ನಮಗೆಲ್ಲ ಅಳಲು ತುಂಬಿಕೊಂಡ್ರು. ತಕ್ಷಣ ಅವ್ರಿಗೆಲ್ಲ ಸ್ಪಂದನೆ ಮಾಡಿ ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ವಿ, ಪೊಲೀಸ್ ಸ್ಟೇಷನ್ಗೆ. ಇಲ್ಲಿ ಎನ್.ಡಿ.ಪಂ ಸಾಹೇಬ್ರ ಎಸ್ ಸಿಂಧೂರ್ ಸಾಹೇಬ್ರ ಭೇಟಿ ಆದ್ವಿ. ಅವ್ರು ಹೇಳಿದ್ರು ಇಲ್ಲ ಮೊನ್ನೆ ಆಗೈತೆ ಅಲ್ಲ ಅಂತಂದ್ರೆ, ಇಲ್ಲ ಸರ ಈ ಥರ ಅನ್ಯಾಯ ಆಗಿದ್ದ ಬಗ್ಗೆ ಖಂಡಿಸ್ಬೇಕು ಸರ. ಒಂದು ದಲಿತ ಮೇಲೆ ದುಡ್ಕೊತೀರಿ ಹೆಣ್ಮಗಳ, ಈ ಥರ ಅನ್ಯಾಯ ಆದ್ರೆ ಹೆಂಗೆ ಮುಂದೆ ಅಂತ ಕೂಡಲೇ ಇಲ್ಲಪ್ಪ ಮತ್ತು ಹೆಣ್ಮಗಳ ಬೇಡ ಅನ್ನಲ್ಲ ಅಂತಂದ್ರೆ, ಇಲ್ಲ ಸರ ಹೆಣ್ಮಗಳೇ ಬಂದಾಳ, ಈಗ ಹೆಣ್ಮಗಳು ಮತ್ತೆ ಜೀವ ಬೆದರಿಕೆ ಹಾಕ್ಯಾರಂತ, ತಕ್ಷಣ ನೀವು ಕಂಪ್ಲೇಂಟ್ ಸ್ವೀಕರಿಸ್ಬೇಕಂತಂದಾಗ ಅವರು ACP ಅವ್ರಿಗೆ ಮಾತಾಡ್ತೀವಿ ಅಂತೇಳಿ ಸಾಯಂಕಾಲ 5 ಗಂಟೆಗೆ ಟೈಮ್ ಕೊಟ್ಟರು ಸರ್. ಅದು ಹೇಳಿ ಖಂಡಿತ ಇಲ್ಲ ಸರ್, FIR ಆಗಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ ಸರ್.